ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ, ಯಾಕಂದರೆ ಇವತ್ತಿನ ನೀವು ನೋಡ್ತಾ ಇದ್ದೀರಾ, ಇಂಡಸ್ಟ್ರಿ ನೋಡ್ತಾ ಇದ್ದೀರಾ, ವಾರಕ್ಕೆ 15 ಸಿನಿಮಾಗಳು, 10 ಸಿನಿಮಾ, 12 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ನಿಲ್ಲಬೇಕು ಅಂದರೂ ಇವತ್ತು ತುಂಬ ಕಷ್ಟಪಡಬೇಕು ನಾವುಗಳೆಲ್ಲ. ಪ್ರಮೋಷನ್ ವಿಚಾರ, ನೀವೇ ಇವಾಗ ಪ್ರಮೋಷನ್ ನೀವು ನೋಡ್ತಾ ಇದ್ದೀರಾ. ಸೊ ಜನಗಳನ್ನು ಮನೆ ತಲುಪಿಸೋದು, ಮನ ತಲುಪಿಸೋದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ, ಯಾಕಂದರೆ ಒಬ್ಬ ನಾಯಕ ನಟರಾದಂಥವರು ಕಥೆಯ ಆಯ್ಕೆಯ ವಿಚಾರದಲ್ಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಇಲ್ಲ. ಆ ರೀತಿಲಿ ನಾ ಅಪ್ಪನ ಜೊತೆ ಇದ್ದಾಗ ಒಂದಿಷ್ಟು ನೋಡ್ಕೊಂಡಂಥ ವಿಷಯಗಳು, ಈ ವಿಷಯಗಳೆಲ್ಲ ನೋಡ್ಕೊಂಡು ನಾನು ಮಾತಾಡೋದಾದ್ರೆ, ಅಪ್ಪ ಯಾವಾಗಲೂ ಹೇಳೋರು, ಒಬ್ಬ ಡೈರೆಕ್ಟರ್ ಆದವನು ಬರ್ದಾಗ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ, ಅದನ್ನು ಒಂದು ಪೂರ್ತಿ ಸ್ಕ್ರಿಪ್ಟಾಗಿ ಅದಕ್ಕೆ ಕಲರಿಂಗ್ ಕೊಟ್ಟರು, ಕ್ಯಾರೆಕ್ಟರೈಸೇಷನ್ಸ್ ಕೊಟ್ಟು ಎಲ್ಲ ಮಾಡಿ ಒಂದು ಸ್ಕ್ರಿಪ್ಟಾಗಿ, ಬೌಂಡೆಡ್ ಸ್ಕ್ರಿಪ್ಟಾಗಿ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದನ್ನು ಶೂಟ್ ಮಾಡಿ ತೆರೆ ಮೇಲೆ ತಂದಾಗ ಅದು ಬೇರೆ ಟ್ಯಾಲೆಂಟು, ಅದು ಬೇರೆ ಎಕ್ಸ್ಪೀರಿಯನ್ಸು. ಸೊ ಒಬ್ಬ ಒಳ್ಳೆ ಕತೆ ಬರಗಾರ, ಒಳ್ಳೆ ಟೆಕ್ನಿಕಲ್ ಡೈರೆಕ್ಟರ್ ಆಗದೆ ಇರ್ಬೋದು, ಅಥವಾ ಒಬ್ಬ ಒಳ್ಳೆ ಡೈರೆಕ್ಟರ್ ಎಲ್ಲದನ್ನು ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರ್ಸೋಕ್ಕಾದವನು ಒಳ್ಳೆ ರೈಟರ್ ಅಥವಾ ಒಳ್ಳೆ ಇವನು ಆಗದೆ ಇರ್ಬೋದು ಅಂತ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಅವ್ರು ಏನು ಮಾಡ್ತಾ ಇದ್ರು, ಸಿನಿಮಾನ ಮಾಡಾದ್ಮೇಲೆ ಓಕೆ ನಾನು ಇಲ್ಲಿಲ್ಲ ಹಿಂಗೆ ಅನ್ಕೊಂಡಿದ್ದೆ, ಈ ಸೀನ್ ತುಂಬಾ ಜನಕ್ಕೆ ಹತ್ರ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಈ ಸೀನಲ್ಲಿ ತುಂಬಾ ನಗ್ತಾರೆ ಅನ್ಕೊಂಡಿದ್ದೆ. ಅವರು ಟೇಪ್ ರಿಕಾರ್ಡರ್ ತಗೊಂಡು ಅದಕ್ಕೊಂದು ಕ್ಯಾಸೆಟ್ ಹಾಕೊಂಡು ಸಿನಿಮಾ ರಶ್ ಇದರಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಂಡು ಟೇಪ್ ರಿಕಾರ್ಡರ್ ಆನ್ ಮಾಡಿಕೊಂಡು ಸುಮ್ಮನೆ ಜನನ ನೋಡೋದು, ಜನರ ಎಕ್ಸ್ಪ್ರೆಷನ್, ಯಾವ ಸೀನ್ಗೆ ಅವ್ರು ತುಂಬಾ ರೆಸ್ಪಾಂಡ್ ಮಾಡಿದ್ರು, ಯಾವ ಸೀನ್ ತುಂಬಾ ನಕ್ಕಿದ್ರು, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಂದು ಮನೇಲಿ ಹಾಕೊಂಡು ನೋಡೋರಂತ. ಓಕೆ ನಾನು ಇಲ್ಲಿ ಹಿಂಗ್ ಅನ್ಕೊಂಡಿದ್ದೆ, ಇಲ್ಲಿ ನಗು ಜಾಸ್ತಿ ಬರುತ್ತೆ ಅನ್ಕೊಂಡಿದ್ದೆ, ಜನ ಇಲ್ಲಿ ಅಷ್ಟು ನಗಲಿಲ್ಲ, ಈ ಸೀನಲ್ಲಿ ತುಂಬಾ ರಿಸೀವ್ ಮಾಡಿದ್ರು, ನಾನು ಅನ್ಕೊಂಡಿರ್ಲಿಲ್ಲ ಈ ಸೀನ್. ಸೊ ಆತರ ಅಷ್ಟು ದೊಡ್ಡ ಡೈರೆಕ್ಟರ್ಗೆ ಯಾವ ಸಿನಿಮಾ ಗೆಲ್ಲುತ್ತೆ ಅಥವಾ ಯಾವ ಸಿನಿಮಾ ಹೆಂಗ್ ಆಗುತ್ತೆ, ಯಾವ್ದಕ್ಕೆ ಆಡಿಯನ್ಸ್ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಇದಾಗಲ್ಲ. ಸೊ ನಾವಿನ್ನೂ ತುಂಬಾ ಚಿಕ್ಕವರು. ಒಂದು ಸಬ್ಜೆಕ್ಟ್ ಕೇಳಿದ ತಕ್ಷಣ ಇದು ಹಿಟ್ ಆಗುತ್ತೆ ಅಂತ ಹೇಳಕ್ ಯಾರಿಗೂ ಬರಲ್ಲ. ಚಿಕ್ಕ ಚಿಕ್ಕ ಪಾಯಿಂಟ್ಸ್, ಒಂದು ಟೆಕ್ನಿಕಲ್ ಟೀಮ್ ಇರ್ಬೋದು, ಒಂದು ಕತೆ ಇರ್ಬೋದು, ಓಕೆ ನನ್ನ ಪರ್ಫಾರ್ಮೆನ್ಸ್ಗೆ ಇಲ್ಲಿ ಇಷ್ಟಿದೆಯಾ, ಇಷ್ಟನ್ನ ನೋಡ್ಬೋದು, ಇಷ್ಟನ್ನು ನೋಡಿ ಒಂದು ಇದು ಮಾಡ್ಬೋದು. ಇಲ್ಲಪ್ಪ ನಾನು ಮಾಡೋವಂಥ ಸಬ್ಜೆಕ್ಟ್ಸು ಅಥವಾ ನಾನು ಸೆಲೆಕ್ಟ್ ಮಾಡೋವಂಥ ಸಬ್ಜೆಕ್ಟ್ಸ್ ಎಲ್ಲ ಹಿಟ್ ಆಗೋವಂಥ ಸಬ್ಜೆಕ್ಟೇ ನಾನು ಮಾಡ್ತೀನಿ ಅಂತ ಹೋದರೆ ಅದು ಯಾರಿಗೂ ಆಗಲ್ಲ ಅಂತ ಅನಿಸುತ್ತೆ. ಎಂಥದ್ದು ಡೈರೆಕ್ಟರ್ಗಾಗಲಿ ಎಂಥ ದೊಡ್ಡ ಆರ್ಟಿಸ್ಟ್ಗಾಗಲಿ ಅದು ಆಗೋದಿಲ್ಲ. ಸೊ ಒಂದು ಲೆವೆಲ್ಗೆ ನಾವು ಜಡ್ಜ್ ಮಾಡಿ ಒಂದು ಇದನ್ನ ಸೆಲೆಕ್ಟ್ ಮಾಡ್ಬೋದು ಅಷ್ಟೇ, ಬಿಟ್ರೆ ತುಂಬಾ ಡೀಪ್ ಆಗಿ ಇಳಿದು ಮಾಡೋದು ಕಷ್ಟ. ಅದು ಯಾರ ಕೈಗಾಗ್ಲಿ ಇದಕ್ಕಾಗ್ಲಿ ಸಿಗಲ್ಲ ಅಂತ ಅನ್ಸುತ್ತೆ.